ನಿಮ್ಮ ಸೊಸೆ ಹೇಳೋಕ್ಕಾಗ್ದಿರೋದನ್ನ ನಾನು ತಂದು ಒಪ್ಪಿಸಿದ್ದೀನಿ. ಇದ್ರ ಮೇಲೆ ನಿಮ್ಮಿಷ್ಟ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಾಕ್ಷಿ. ಎಸ್ ಯುವರ್ ಆನರ್. ನನ್ನ ಮುಂದಿನ ವಿಟ್ನೆಸ್ ಕಮಲಮ್ಮ, ಮೀರಾ ಮನೆಯ ಕೆಲಸದವರು. ಯಾವುದ್ರ ಬಗ್ಗೆ ಹೇಳ್ತಾರೆ? ಶಾಂತಮ್ಮ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ರಾಘವ್ ಅವರನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಇವ್ರು ಹೇಳ್ತಾರೆ ಯುವರ್ ಆನರ್. ಓಕೆ, ಕರ್ಸಿ. ಕಮಲಮ್ಮ, ನಾನು ಹೇಳೋದಂಗೆ ಹೇಳಿ. ನನ್ನ ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇನೆ. ನಾನು ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ. ನಾನು ಹೇಳುವುದೆಲ್ಲ ಸತ್ಯ. ನಮಸ್ಕಾರಮ್ಮ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಕಮಲಮ್ಮ. ಕಮಲಮ್ಮ ಅವರೇ, ನೀವು ಮೀರಾ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತೀರಿ? ಹೌದು ಮೇಡಮ್ ಅವರೇ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? ಸುಮಾರು 2.5 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಮೇಡಮ್. ಶಾಂತಮ್ಮನವರು ಎಂಥ ವ್ಯಕ್ತಿ? ಒಬ್ಬರೇ ಇರೋವಂಥವ್ರ ಅಥವಾ ಎಲ್ಲರ ಜೊತೆಲೂ ಬೆರೆಯೋಂಥವ್ರ? ಎಲ್ಲರ ಜೊತೆನೂ ಬೆರೀತಿದ್ರು ಮೇಡಮ್. ನನ್ನನ್ನು ಕೆಲಸದವ್ರ ಥರನೇ ನೋಡ್ತಿರ್ಲಿಲ್ಲ. ತುಂಬ ವಿಶ್ವಾಸವಾಗಿ ನೋಡ್ಕೊತಾ ಇದ್ರು. ಗುಡ್. ವಿಶ್ವಾಸ ಅಂದರೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಅವ್ರಿಗೆ ಏನೇ ಖುಷಿ ಆದರೂ ದುಃಖ ಆದರೂ ನನ್ನ ಹತ್ರ ಹಂಚ್ಕೊತಿದ್ರು. ಮೀರಾ ಮೇಡಮ್ ಅವ್ರ ಬಗ್ಗೆನೇ ಯಾವಾಗಲೂ ಚಿಂತೆ ಮಾಡೋರು. ಯಾವಾಗಲೂ ಮೀರಾ ಮೇಡಮ್ ಅವ್ರನ್ನ ನೆನೆಸ್ಕೊಂಡು ತುಂಬ ನೊಂದ್ಕೊತಾ ಇದ್ರು. ಯಾಕೆ ನೊಂದ್ಕೋತಾ ಇದ್ರು? ಗಂಡ ಹೆಂಡತಿ ಇಬ್ಬರು ದೂರ ಆದ್ರಲ್ಲ, ಅದಕ್ಕೆ. ನನಗೆ ಬೇಡ ಲಕ್ಷ್ಮಿ. ರೀ, ಬೆಳಿಗ್ಗೆಯಿಂದ ಒಂದು ತೊಟ್ಟು ನೀರು ಕುಡ್ದಿಲ್ಲ. ಹೀಗೆ ಆದರೆ ಆರೋಗ್ಯದ ಗತಿ ಏನು? ಒಂದು ಲೋಟ ಕಾಫಿನಾದರೂ ಕುಡೀರಿ. ತಗೋ ಬಾವ. ಬಾಬಾ, ನಾವು ಒಂದ್ಸಲ ಏಕೆ ಸರ್ ಹತ್ರ ಹೋಗಿ ಮಾತಾಡ್ಕೊಂಡು ಬರೋಣವಾ? ಏನಂತ ಮಾತಾಡ್ತೀಯ ಬಾಬಾ? ಇನ್ನೇನು ಗೆಲ್ತಾ ಇದೀವಿ ಅಂತ ಅನ್ಕೊಂಡಾಗ್ಲೇ ಹೀಗೆಲ್ಲ ಆಯ್ತಲ್ಲ. ಹೌದು ರೀ, ಅಂಕಲ್ ಯಾಕೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ.
ನೀನೇ ನೋಡ್ದಿಯಲ್ಲ ಲಕ್ಷ್ಮಮ್ಮ, ಹಿಯರಿಂಗ್ ಕರೆಯೋದಕ್ಕೆ ಮುಂಚೆ ಏಕೆ ಸರ್ ನಂದಿನಿ ಮೇಡಮ್ ಜೊತೆ ಮಾತಾಡ್ತಾ ನಿಂತಿದ್ರು. ನಂದಿನಿ ಅವ್ರು ಏನೋ ಅಂದಿರ್ತಾರೆ, ಅದಕ್ಕೆ ಸರ್ ಬರಬೇಕಾದ್ರೆ ತುಂಬ ಮಂಕಾಗಿದ್ರು. ಏನು ಏಕೆ ಸಾರು ಅವ್ರ ಸೊಸೆ ನಂದಿನಿ ಹತ್ರ ಮಾತಾಡ್ತಾ ಇದ್ರ? ಅದು ಕೋರ್ಟ್ನಲ್ಲಿ. ಹಾಗಾದ್ರೆ ಈ ಕೇಸಿನ ಬಗ್ಗೆ ಅವರವರೇ ಏನೇನೋ ಮಾತಾಡ್ಕೊಂಡು ಬಿಟ್ಟಿರ್ತಾರೆ ಅನ್ಸುತ್ತೆ. ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ಅತ್ಯಮ್ಮ, ಇಬ್ರು ಲಾಯರ್ಸ್ಗಳು ಕೋರ್ಟ್ನಲ್ಲಿ ಮಾತಾಡಬಾರ್ದು ಅಂತ ಯಾವ ಕಾನೂನು ಇಲ್ಲ. ಹಾಗೊಂದು ವೇಳೆ ಮಾತಾಡಿದ್ರು ಏಕೆ ಸರಿಯಾಗಿ ಮಾತಾಡಿರ್ತಾರೆ? ಸೊಸೆನೋ ಪ್ರೀತಿಲಿ ಮಾತಾಡ್ತಿರ್ತಾರಷ್ಟೇ. ನಂದಿನಿಯವರು ಅಂಕಲ್ ಮನಸ್ಸಿಗೆ ತುಂಬ ಬೇಜಾರಾಗೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅವ್ರು ತುಂಬ ಬಂಕಾಗಿದ್ರು. ಅಳಿಯಂದಿರು ಹೇಳ್ದಾಗೆ ಒಂದ್ಸಲ ಏಕೆ ಸರ್ನ ಮಾತಾಡ್ಸ್ಕೊಂಡು ಬರೋದು ಒಳ್ಳೇದು ಅನ್ಸುತ್ತೆ. ಅವರು ಈ ವಿಷಯನ ವಿವೇಕ್ ಹತ್ರ ಹಂಚ್ಕೊಳಕ್ಕೂ ಆಗೋಲ್ಲ. ಅವರಿಗೆ ನಮ್ಮನ್ ಬಿಟ್ರೆ ಬೇರೆ ಯಾರು ತಾನೇ ಇದ್ದಾರೆ? ನನಗೂ ಹಾಗೆ ಅನಿಸ್ತು. ಯಾಕೋ ಗೊತ್ತಿಲ್ಲ, ಈ ವಿಷಯವಾಗಿ ಮಾತಾಡೋದು ಬೇಡ ಅಂತನೂ ಅನ್ನಿಸ್ತು. ಅಲ್ಲ, ಈ ಕೇಸ್ ವಿಷಯವಾಗಿ ಏಕೆ ಸರ್ ಯಾಕೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿಲ್ಲ ಅಂತ ಒಂದ್ಸಲ ಮಾತಾಡ್ಕೊಂಡು ಬರ್ಬೋದಲ್ವಾ? ಬೇಡ ಅನ್ಸುತ್ತೆ ರೀ. ಈ ಕೇಸ್ ವಿಷಯವಾಗಿ ನಾವು ಅವ್ರ ಮೇಲೆ ಅನುಮಾನ ಪಟ್ವಿ ಅಂತ ಅವ್ರು ಅನ್ಕೋಬೋದಲ್ವಾ? ಅನುಮಾನ ಪಡೋ ಥರ ಆಗಿದೆ ಅಲ್ವಾ ಲಕ್ಷ್ಮಮ್ಮ? ಅವರು ತುಂಬ ಮುಖ್ಯವಾದ ಸಾಕ್ಷಿಗಳು. ಅವರನ್ನೇ ವಿಚಾರಣೆ ಮಾಡಲಿಲ್ಲ ಅಂದರೆ ಕೇಸ್ಗೆಲ್ಲ ಕಷ್ಟ ಆಗಲ್ವಾ? ನೀನೇ ಹೇಳು. ಹಾಗಲ್ಲ ಅಣ್ಣ, ಮಾವ ಸೊಸೆ ಇಬ್ರು ಒಂದೇ ಕೋರ್ಟಲ್ಲಿ ಒಂದೇ ಕೇಸ್ಗೆ ಹೊಡೆದಾಡ್ತಾ ಇದ್ದಾರೆ. ಅವ್ರಿಗೆ ಮುಜುಗರ ಆಗಲ್ವಾ? ಅದು ಅಲ್ಲದೆ ಇದಕ್ಕೆಲ್ಲ ಒಂದು ರೀತಿಯಲ್ಲಿ ನಾವೇ ಕಾರಣ ಅಲ್ವಾ? ಹಾಗಿದ್ಮೇಲೆ ನಾವು ಹಾಗೆಲ್ಲ ಯೋಚನೆ ಮಾಡೋಕ್ಕಾಗತ್ತಾ? ಅದಕ್ಕೆ ಲಕ್ಷ್ಮಮ್ಮ ನಾನು ಹೇಳ್ತಾ ಇರೋದು, ಅವ್ರಿಗೆ ನಮ್ಮ ಕೇಸ್ ಅಡ್ಡ ಬರಲಿಲ್ಲ ಅಂದಿದ್ರೆ ಏಕೆ ಸರು, ವಿವೇಕು, ನಂದಿನಿ ಅವ್ರ ಹತ್ರ ಆಗೋದಕ್ಕೆ ಸಹಾಯ ಆಗ್ತಿತ್ತಲ್ವಾ? ಆದರೂ ಆಗ್ಬೋದು. ಈ ಕೇಸ್ ನಡೆಸಬೇಡಿ ಅಂತ ನನಗೆ ಹೇಳೋಕ್ಕಾಗಲ್ಲ. ನಾನು ಹೇಳೋದು ಇಲ್ಲ. ಅಂಕಲ್ ಮೇಲೆ ನನ್ನ ನಂಬಿಕೆ ಇದೆ. ಖಂಡಿತ ಅವ್ರು ನಮ್ಮ ಕೈ ಬಿಡಲ್ಲ. ಅವ್ರು ನಮಗೋಸ್ಕರನೇ ಕೋರ್ಟಿಗೆ ಕಾಲಿಟ್ಟಿರೋದಲ್ವಾ? ರೀ, ನೀವೇನೂ ಯೋಚನೆ ಮಾಡಬೇಡಿ. ಎನಿ ಕ್ರಾಸ್ ಎಕ್ಸಾಮಿನೇಷನ್ ಮಿಸ್ಟರ್ ಏಕೆ? ಇದೆಲ್ಲ ಸತ್ಯ ಇದ್ರೂ ಇರಬಹುದು ಮಹಾಸ್ವಾಮಿ.